Hi. ಈ ವಿಡಿಯೋದಲ್ಲಿ ನಾನು ಒನ್ ಆಫ್ ದ ಡೇಟಾ ಲಿಂಕ್ ಲೇಯರ್ ಸರ್ವಿಸಸ್ ಫ್ಲೋ ಕಂಟ್ರೋಲ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಎಲ್ಲ ಸರ್ವಿಸಸ್ ರಿಕಾಲ್ ಮಾಡ್ಕೊಳ್ಳೋಣ. ಫ್ರೇಮಿಂಗ್. ಸೊ ಇದನ್ನ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಿಂಗೆ ಅಂತಂದ್ರೆ ಲೈಕ್ ಒಂದು ಪ್ಯಾಕೆಟ್ ನ ನಂಬರ್ ಆಫ್ ಫ್ರೇಮ್ಸ್ ಆಗಿ ಡಿವೈಡ್ ಮಾಡಿ ಈಚ್ ಫ್ರೇಮ್ಗೂ ಹೆಂಗೆ ಇದು ಒಂದು ಹೆಡರ್ ಟ್ರೈಲರ್ ಎಲ್ಲದನ್ನ ಆಡ್ ಮಾಡಿ ಒಂದು ಸ್ಪೆಸಿಫಿಕ್ ಫಾರ್ಮ್ಯಾಟ್ ಮಾಡುತ್ತೆ ಅಂತ. ಅಂಡ್ ಎರರ್ ಕಂಟ್ರೋಲ್ ಆಲ್ಸೋ ನಾನು ಡಿಟೆಕ್ಷನ್ ಟೆಕ್ನಿಕ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಫ್ಲೋ ಕಂಟ್ರೋಲ್ ಇದ್ರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಿಸಿಕಲ್ ಅಡ್ರೆಸಿಂಗ್ ಅಂತಂದ್ರೆ ಏನೊಂದು ಒಂದು ಹೆಡರಿಗೆ ಮ್ಯಾಕ್ ಲೈಕ್ ಈಚ್ ಫ್ರೇಮಿಗೂ ಒಂದು ಮ್ಯಾಕ್ ಅಡ್ರೆಸ್ ನ ಆಡ್ ಮಾಡುತ್ತಲ್ಲ. ಸೊ ಅದು ಅಂದ್ರೆ ಸೋರ್ಸ್ ಮತ್ತೆ ಡೆಸ್ಟಿನೇಷನ್ ಎರಡರದ್ದು ಮ್ಯಾಕ್ ಅಡ್ರೆಸ್ ನ ಆಡ್ ಮಾಡಿ ಮೂವ್ ಮಾಡುತ್ತೆ. ಅಂಡ್ ಅಕ್ಸೆಸ್ ಕಂಟ್ರೋಲ್ ಅಂತಂದ್ರೆ ಲೈಕ್ ಒಂದು ಚಾನಲ್ ನ ಮಲ್ಟಿಪಲ್ ಡಿವೈಸಸ್ ಹೆಂಗೆ ಯೂಸ್ ಮಾಡ್ಕೋಬಹುದು ಅನ್ನೋದಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಾವು ಫ್ಲೋ ಕಂಟ್ರೋಲ್ ಅನ್ನೋದೊಂದು ಸ್ಪೀಡ್ ಮ್ಯಾಚಿಂಗ್ ಮೆಕಾನಿಸಮ್. ಓಕೆ. ಸೊ ಲೈಕ್ ರಿಸೀವರ್ ಒಂದು ಕೆಪಾಸಿಟಿ ಇರುತ್ತೆ, ಲೈಕ್ ನಾನು ಇಷ್ಟೇ ಫ್ರೇಮ್ಸ್ ನ ರಿಸೀವ್ ಮಾಡ್ಕೋಬಹುದು ಅನ್ನೋ ತರ. ಸೊ ಆ ಒಂದು ಕೆಪಾಸಿಟಿನ ಸೆಂಡರ್ ಮತ್ತೆ ಒಂದು ರಿಸೀವರ್ ಮೊದ್ಲೇನೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಲೈಕ್ ರಿಸೀವರ್ ಒಂದು 10 ಫ್ರೇಮ್ಸ್ ನ ರಿಸೀವ್ ಮಾಡ್ಕೋಬಹುದು ಒಂದ್ಸರಿಗೆ ಅಂತಂದ್ರೆ ಅದನ್ನ ಸೆಂಡರ್ಗೆ ಹೇಳಿರುತ್ತೆ. ಸೆಂಡರ್ 10 ಫ್ರೇಮ್ಸ್ ಮಾತ್ರನೇ ಕಳ್ಸೋದು. ಒಂದ್ಸಲ ಆ ಎಲ್ಲಾ 10 ಫ್ರೇಮ್ಸ್ ರಿಸೀವ್ ಆಗಿದೆ ಅಂತ ರಿಸೀವರ್ ಸೈಡ್ ಇಂದ ಅಕ್ನಾಲೆಜ್ಮೆಂಟ್ ಬಂದ್ಮೇಲೆ ಇದು ನೆಕ್ಸ್ಟ್ ಒಂದು ಫ್ರೇಮ್ ನ ಟ್ರಾನ್ಸ್ಫರ್ ಮಾಡೋದು. ಅಂಡ್ ಇಟ್ ಅವಾಯ್ಡ್ಸ್ ಬಫರ್ ಓವರ್ಲೋಡ್. ಸೊ ರಿಸೀವರ್ ಸೈಡ್ ಅಲ್ಲಿ ಒಂದು ಬಫರ್ ಇರುತ್ತೆ. ಓಕೆ. ಅಂದ್ರೆ ಏನೊಂದು ಫ್ರೇಮ್ಸ್ ಎಲ್ಲ ಬರುತ್ತೆ ಆ ಒಂದು ಫ್ರೇಮ್ಸ್ ನ ಒಂದು ಬಫರ್ ಒಳಗಡೆ ಆಡ್ ಮಾಡ್ಕೊಂತ ಇರುತ್ತೆ. ಓಕೆ. ಸೊ ಲೈಕ್ ಎಲ್ಲಾದ್ರೂ ಒಂದು ಏನ್ ಕೆಪಾಸಿಟಿ ಎಲ್ಲಾದ್ರೂ ಎಕ್ಸೀಡ್ ಆಯ್ತು ಅಂತಂದ್ರೆ ಅದು ಬಫರ್ ಓವರ್ಫ್ಲೋ ಆಗುತ್ತೆ. ಅಂಡ್ ಡೇಟಾ ಎಲ್ಲ ಲಾಸ್ ಆಗುತ್ತೆ. ಬಟ್ ಈ ಒಂದು ಏನೊಂದು ಅಗ್ರಿಮೆಂಟ್ ನ ಫಾಲೋ ಮಾಡೋದ್ರಿಂದ ಅಂದ್ರೆ ಅಷ್ಟೇ ಫ್ರೇಮ್ಸ್ ನ ಕಳ್ಸೋದ್ರಿಂದ ಈ ಒಂದು ಬಫರ್ ಓವರ್ಲೋಡ್ ಏನಿದೆ ಸೊ ಅದು ಅವಾಯ್ಡ್ ಆಗುತ್ತೆ. ಅಂಡ್ ಈ ಒಂದು ಫ್ಲೋ ಕಂಟ್ರೋಲ್ ಗೆ ಸಪೋರ್ಟ್ ಮಾಡೋದಕ್ಕೆ ನಮಗೆ ಒಂದು ಸ್ಟಾಪ್ ಅಂಡ್ ವೇಟ್ ಪ್ರೋಟೋಕಾಲ್ ಇದೆ ಮತ್ತೆ ಒಂದು ಸ್ಲೈಡಿಂಗ್ ವಿಂಡೋ ಪ್ರೋಟೋಕಾಲ್ಸ್ ಎಲ್ಲದನ್ನು ಕೂಡ ಇದೆ. ಸೊ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ದೇರ್ ಆರ್ ಟೂ ಟೈಪ್ಸ್. ಓಕೆ. ಒಂದು ನಾಯ್ಸ್ಲೆಸ್ ಚಾನಲ್ಸ್, ಇನ್ನೊಂದು ನಾಯ್ಸಿ ಚಾನಲ್ಸ್ ಅಂತ. ನಾಯ್ಸ್ಲೆಸ್ ಚಾನಲ್ ಅಂತಂದ್ರೆ ಡೇಟಾ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಏನೋ ಎರರ್ ಇಲ್ಲ ಅಂತ ಅನ್ಕೊಳ್ಳುತ್ತೆ. ಅಂಡ್ ಲೈಕ್ ಇದ್ರಲ್ಲಿ ಏನೋ ಒಂದು ಎರರ್ ಹ್ಯಾಂಡ್ಲಿಂಗ್ ಮೆಕಾನಿಸಮ್ ಇರೋದಿಲ್ಲ. ಅಂಡ್ ನಾಯ್ಸಿ ಚಾನಲ್ಸ್ ಅಂತಂದ್ರೆ ಇದ್ರಲ್ಲಿ ಒಂದು ಎರರ್ ಹ್ಯಾಂಡ್ಲಿಂಗ್ ಮೆಕಾನಿಸಮ್ಸ್ ಇರುತ್ತೆ. ಅಂಡ್ ಅಂದ್ರೆ ಲೈಕ್ ಡೇಟಾನ ಕಳ್ಸಿದ್ಮೇಲೆ ಏನಾದ್ರೂ ಎರರ್ ಇತ್ತು ಅಂತಂದ್ರೆ ರೀಟ್ರಾನ್ಸ್ಮಿಟ್ ಎಲ್ಲದನ್ನು ಮಾಡುತ್ತೆ ಇದು. ಓಕೆ. ಸೊ ನಾಯ್ಸ್ಲೆಸ್ ಚಾನಲ್ಸ್ ಅಲ್ಲಿ ನಮಗೆ ಟೂ ಟೈಪ್ಸ್ ಇದೆ. ಒಂದು ಸಿಂಪ್ಲೆಸ್ಟ್, ಇನ್ನೊಂದು ಸ್ಟಾಪ್ ಅಂಡ್ ವೈಟ್. ನಾಯ್ಸಿ ಚಾನಲ್ಸ್ ಅಲ್ಲಿ ತ್ರೀ ಟೈಪ್ಸ್: ಸ್ಟಾಪ್ ಅಂಡ್ ವೈಟ್, ARQ ಅಂತಂದ್ರೆ ಆಟೋಮೆಟಿಕ್ ರಿಪೀಟ್ ರಿಕ್ವೆಸ್ಟ್. ಅಂಡ್ ನೆಕ್ಸ್ಟ್ ಗೋ ಬ್ಯಾಕ್ ಅಂಡ್ ARQ, ಸೆಲೆಕ್ಟಿವ್ ರಿಪೀಟ್ ARQ. ಓಕೆ.